ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅಕ್ಷತಾ ಕನ್ನಡ ಬ್ಲಾಗ್. ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿರೋ ವಿಡಿಯೋಸ್ನ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಸ್ನ ನೋಡಿ. ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿದರೆ ನಾನು ಅಪ್ಲೋಡ್ ಮಾಡಿರೋ ವಿಡಿಯೋ ನೋಟಿಫಿಕೇಶನ್ ಮೊದಲು ನಿಮಗೆ ತಲುಪುತ್ತೆ. ಥ್ಯಾಂಕ್ ಯು ಸೋ ಮಚ್. ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಏನೂ ಆಗಿಲ್ಲ ಅಂತ ಅಂದ್ಬಿಟ್ಟು ನಾವು ಪಿಜ್ಜಾ ಆರ್ಡರ್ ಮಾಡ್ಕೊಂಡು ತರಿಸಿದ್ದು. ಮಧ್ಯಾಹ್ನ ತಿಂದ್ವಿ. ಬ್ರೇಕ್ಫಾಸ್ಟು ಲಂಚು ಅಂದರೆ ಬ್ರಂಚ್ ಥರ ಅದೇ ಥರ ತಿನ್ಕೊಂಡೋಣ ಅಂತ ಅಂದ್ಬಿಟ್ಟು. ಬಟ್ ಚೀಸಿ ಸಖತ್ತಾಗಿತ್ತು ಇದು. ಹಂಗಂತೂ ಸಖತ್ ಇಷ್ಟ ಆಗೋಗ್ಬಿಟ್ಟು ಹಂಗೆ ತಿಂದ್ಕೊಂಡು. ನನಗೆ ಸ್ವಲ್ಪ ಶಾಪಿಂಗ್ ಇತ್ತು, ಹಬ್ಬದ ಶಾಪಿಂಗ್. ಹಬ್ಬಕ್ಕೆ ಊರಿಗೆ ಹೋಗ್ತಾ ಇದ್ದೀನಲ್ವ, ಅದಕ್ಕೆ ಗಾಂಧಿ ಬಜಾರ್ಗೆ ಹೋಗಿ ಒಂದು ಸ್ವಲ್ಪ ಗಾಂಧಿ ಬಜಾರ್ ಜಯನಗರ್ಗೆಲ್ಲ ಹೋಗಿ ಒಂದು ಸ್ವಲ್ಪ ಶಾಪಿಂಗ್ ಮಾಡ್ಕೊಂಬರೋಣ ಅಂತ ಅಂದ್ಬಿಟ್ಟು ಹೊರಟಿದ್ದೀವಿ. ಇಲ್ಲಿ ಮಾನು ಪಾಪು ಜೊತೆ ಜಾಸ್ತಿ ಇರೋಕ್ಕೆ ನೋಡ್ತಾಳೆ. ಬಟ್ ಅವನು ಅಷ್ಟಕ್ಕಷ್ಟೇ ಅಂತಂದರೆ ಒಂದು ಸ್ವಲ್ಪ 2 ಡೇಸ್ ಹೋಗಬೇಕು ಅವನಿಗೆ. ಅದಕ್ಕೇ ಅವಳು ಆದಷ್ಟು ಮಮ್ಮಿ ನೋಡ್ತೀನಿ, ನಾನು ಹತ್ರ ನಿಂತ್ಕೊಡ್ತೀನಿ ಅಂತ ಅಂದ್ಬಿಟ್ಟು ಎತ್ಕೊಂಡಿದ್ಲು. ಸುಮ್ಮನೆ ಇದ್ದ, ಆಟೋಗೆ ವೆಯ್ಟ್ ಮಾಡ್ತಾಯಿದ್ವಿ. ಅವನು ಹೆಂಗೆ ಪಾಪ ಅವನಿಗೇನು ಅಷ್ಟೇನು ರೆಡಿ ಮಾಡಿರಲಿಲ್ಲ ನಾನು, ಯಾಕಂತಂದರೆ ಹಿಂಗೆ ಆಟೋಲ್ಲಿ ಹೋಗ್ಬಿಟ್ಟು ಆಟೋಲ್ಲಿ ಬರೋದು ಅಂತ ಅಂದ್ಬಿಟ್ಟು. ಇದು ಬಂದು ನಮ್ಮ ರೋಡ್ ಆಯಿತಾ. ಹೀಗೆ ಹೋದರೆ ಎದುರುಗಡೆಯಿಂದ ಹೋದರೆ ನಮ್ಮ ಅತ್ತೆ ಮನೆ ಸಿಗುತ್ತೆ. ಏನೊಂದು 2 ಮಿನಿಟ್ಸು ಆಗೋಲ್ಲ ವಾಕ್ ಮಾಡ್ಕೊಂಡು ಹೋದರೆ. ಇದು ಬಂದು ನಮ್ಮ ರೋಡಲ್ಲಿ ಹಬ್ಬದ ವಾತಾವರಣ ಏನೂ ಇರಲಿಲ್ಲಪ್ಪ. ಸಾಯಂಕಾಲ ಅಂತೂ ಸಖತ್ ಜನ ಇದ್ದರು. ಇದು ಬಂದು ನಮ್ಮದು ಗಾಂಧಿ ಬಜಾರಲ್ಲಿ ಅಂತೂ ಏನೇನು ಬೇಕು ಎಲ್ಲ ಡೆಕೋರೇಷನ್ಸ್, ಆಮೇಲೆ ಡ್ರೆಸ್, ಸ್ಯಾರಿ, ಫ್ಲವರ್ಸ್, ಹಬ್ಬಕ್ಕೆ ಏನೇನು ಬೇಕಲ್ಲ ಎಲ್ಲ ಇತ್ತು. ಈ ಎಕ್ಕದ್ದು ಹೂವಿನ ಹಾರನೂ ಜಾಸ್ತಿ ಇತ್ತಪ್ಪ. ಅದು ಏನಕ್ಕಿತ್ತೋ ಗೊತ್ತಾಗಿಲ್ಲ ನನಗೆ. ಇಲ್ಲಿ ನೋಡಿ, ಮಾವಿನ ಎಲೆ, ತುಳಸಿ ಹಾರ, ಸೇವಂತಿ ಹೂವು. ಅಂದರೆ ದುಡ್ಡಿರಬೇಕಷ್ಟೆ. ದುಡ್ಡಿದ್ರೆ ನಮಗೆ ಏನು ಬೇಕು, ಎಷ್ಟು ಬೇಕು, ಯಾವ ಕ್ವಾಂಟಿಟಿಲಿ ಬೇಕು, ಯಾವ ಕ್ವಾಲಿಟಿಲಿ ಬೇಕು ಎಲ್ಲನೂ ಸಿಗುತ್ತೆ. ದುಡ್ಡಿರಬೇಕು. ನಾನು ಹೂವು ತೊಗೊಂಡು ಹೋಗೋಣ ಅಂತ ಬಂದಿದ್ದೆ. ಅಂದರೆ ನನಗೆ ಜಾಸ್ತಿ ಹೂವು ತೊಗೊಂಡು ಹೋಗೋಕ್ಕಾಗಲ್ಲ. ಇಲ್ಲಿ ಪಾಪು ಇತ್ತಲ್ವ, ಮತ್ತು ನನ್ನದು ಲಗೇಜ್ ಕೂಡ ಇತ್ತಲ್ವ ಅಂತ ಅಂದ್ಬಿಟ್ಟು ಜಾಸ್ತಿ ತೊಗೊಂಡು ಹೋಗೋಕ್ಕಾಗಿಲ್ಲ. ಬಟ್ ಒಂದು ಸ್ವಲ್ಪನೇ ಓಕೆ, ಒಂದು ನನ್ನ ಮನಸ್ಸಿಗೆ ಒಂದು ನೆಮ್ಮದಿ ಅಂತಂದರೆ ಇಲ್ಲಿ ಹೂವು, ನಮ್ಮದು ಊರಲ್ಲಿ ಹೂವು ಅಷ್ಟು ಫ್ರೆಶ್ ಆಗಿರೋಲ್ಲ. ಬಟ್ ಬ್ಯಾಂಗ್ಳೂರಲ್ಲಿ ಸಖತ್ತಾಗಿರುತ್ತೆ ಹೂವು, ಎಷ್ಟು ಫ್ರೆಶ್ ಆಗಿರುತ್ತೆ. ರೇಟ್ ಕೂಡ ಹಾಗೇ ಇರುತ್ತೆ. ಹಬ್ಬದ ಟೈಮಲ್ಲಂತೂ ಸಖತ್ ರೇಟು. ಇಲ್ಲಿ ಹೂವಿನ ಗಿಡಗಳು ಬಂದಿತ್ತು ನೋಡಿ ಸೇಲ್ಗೆ. 200 ಅಂತ ಇದ್ದರು. ನಾನು ಕೇಳಲಿಲ್ಲ, ಬಟ್ ಅಲ್ಲಿ ಹೇಳ್ತಾಯಿದ್ರು 200, ಯಾವ ಪಾಟ್ ತೊಗೊಂಡ್ರು 200 ಅಂತ ಹೇಳ್ತಾಯಿದ್ರು. ತುಂಬ ಚೆನ್ನಾಗಿತ್ತು. ಇದೇನು ಗೊತ್ತಾ, ಇಲ್ಲಿ ಚೆನ್ನಾಗಿರುತ್ತೆ. ನಾವು ಎತ್ಕೊಂಡೋಗಿ ಮನೇಲಿ 1-2 ದಿವಸ ನೀರು ಹಾಕಿದ್ವಿ ಅಲ್ಲ ಅಂತಂದರೆ 1-2 ದಿವಸಕ್ಕೆ ಸತ್ತೋಗೋದು. ಅದು ಬೇಕಿದ್ರೆ ಇಂಡೋರ್ ಪ್ಲ್ಯಾಂಟ್ಸ್ ಆಗಲಿ ಔಟ್ಡೋರ್ ಪ್ಲ್ಯಾಂಟ್ಸ್ ಆಗಲಿ. ನಾನು ಇಲ್ಲಿ ಲಾಕ್ ನೋಡ್ತಾ ಇದ್ಲು, ಅವಳಿಗೆ ಬೇಕಾ ಅಂತ ಅಂದ್ಬಿಟ್ಟು. ಬಟ್ ಅದೇನೋ ಮೇಡ್ ಇನ್ ಚೀನಾ ಮಮ್ಮಿ ಬೇಡ ಅಂತ ಅಂದ್ಬಿಟ್ಲಪ್ಪ. ನಾನು ಸುಮ್ಮನಾದೆ. ನೋಡಿ ಇಲ್ಲಿ ಡೆಕೋರೇಷನ್ ಮಾಡೋಕ್ಕೆಲ್ಲ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ನಮ್ಮ ಕುಮಟಾಲು ಈ ಥರ ಸಿಕ್ಬಿಟ್ಟಿದ್ರೆ ಆರಾಮಾಗಿ ಚೆಂದ ಮಾಡಿ ಗಣೇಶನ ಕೂರಿಸ್ಬೋದಿತ್ತು. ಇವಾಗಲೂ ಚೆನ್ನಾಗೇ ಕೂರಿಸ್ತೀವಿ, ಬಟ್ ಈ ಥರ ಎಲ್ಲ ಸ್ವಲ್ಪ ವಿಜೃಂಭಣೆಯಿಂದ ಕೂರಿಸ್ಬೋದಿತ್ತು ಅಂತ. ಈ ಲೋಟಸ್ ಮತ್ತು ಮಲ್ಲಿಗೆ ಹೂವು ಹಾರ ಇದೆ ಅಲ್ವಾ, ಇದು 1700 ರುಪೀಸ್ ಅಂತೆ. ಅದು ಹಬ್ಬಕ್ಕೆ 3 ದಿನ ಇರುವಾಗ 1700 ಯಪ್ಪ. ಅದು ನಾರ್ಮಲಿ 500 ಮೇಲಿರುತ್ತೆ, 500-600. ಆಮೇಲೆ ನಮ್ಗೆ ಎಷ್ಟು ಹೂವು ಬೇಕೋ ಅಷ್ಟು ತೊಗೊಂಡು ಜೂಡಿ ಹೋಗಿ ಬಂದ್ವಿ ನಾವಿಲ್ಲಿ. ಮಾನುಗೆ ಸ್ಲಿಪ್ಪರ್ಸ್ ಎಲ್ಲ ತೊಗೋಬೇಕು ಅಂತ ಹೇಳಿದ್ಲು. ಹಂಗೆ ಜೂಡಿಯೋಗಿ ಬಂದು ಅವಳು ಅದೇನೋ ತೊಗೋತಾ ಇದ್ಲು. ನಾನು ಮಗ ಇಲ್ಲಿ ಏನೋ ಸೇಲ್ ಹಾಕಿದ್ದಾರಲ್ಲ 199 ಅಂತ ನೋಡೋಣ ಅಂತ ನೋಡಿದ್ವಿ. ಬಟ್ ನಾನು ಹಾಕೋ ಥರದಲ್ಲಿ ಯಾವುದೂ ಇರಲಿಲ್ಲ. ಈ ಥರದ್ದೆಲ್ಲ ನಾನು ಹಾಕೋಕ್ಕಾಗತ್ತಾ, ಆಗದೆ ಏನಲ್ಲ. ಒಂದು ಸ್ವಲ್ಪ ದಪ್ಪ ಆದರೆ ಟಮ್ಮಿ ಆಚೆ ಬಂದುಬಿಡತ್ತೆ. ಅದಕ್ಕೆ ಆ ಥರದ್ದೆಲ್ಲ ಹಾಕೊಳ್ಳೋಕ್ಕೆ ಬೇಜಾರು. ಹಂಗೆ ಮನೆಗೆ ಹೋಗಿ ಎಲ್ಲ ಪ್ಯಾಕಿಂಗ್ ಎಲ್ಲ ಮುಗಿಸಿ ಸಾಯಂಕಾಲ ಬಸ್ ಹತ್ತಿ ಬಂದ್ವಿ. ನೋಡಿ ಎಲ್ಲ ಕಡೆ ಗಣೇಶ ಅದು ನನಗೆ ಇದು ಮಾಡ್ಕೊಳ್ಳೋಕ್ಕೆ, ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕೆ ಮಿಸ್ ಆಗೋಗ್ಬಿಡ್ತು. ಅಲ್ಲಿ ಚೆನ್ನಾಗಿತ್ತು ಗಣೇಶ. ಬಸ್ಸಲ್ಲಿ ನನ್ನ ಮಕ್ಕಳು ನೋಡಿ ಈ ಥರ ಒಂದು ಫ್ಯಾನ್ ಹಾಕ್ಕೊಟ್ರೆ ಆರಾಮಾಗಿ ಮಲ್ಕೊಂಡ್ಬಿಡ್ತಾನೆ ಅವನು ಬಸ್ಸಲ್ಲಿ. ನೋಡಿ ಈ ಥರ ಹೊತ್ಕೊಂಡು. ಅವ್ನು ಫೀಡಿಂಗ್ ಬಾಟ್ಲು ಕೂಡ ಅದೇ. ಅವನೇನು ಅಂದರೆ ಹಾಲು ಬಾಟ್ಲ ಬೇಕು ಅಂತ ಅಂದ್ಬಿಟ್ಟು ಏನು ಅವ್ನು ತೊಗೊಳ್ಳಲ್ಲ. ಬಟ್ ನಾನು ಯಾವುದಕ್ಕೂ ರೆಡಿ ಇಟ್ಕೊಂಡಿರ್ತೀನಿ. ಈ ಥರ ಫ್ಯಾನ್ ಆನ್ ಮಾಡಿಬಿಟ್ರೆ ಆರಾಮಾಗಿ ಮಲ್ಕೊಂಡು ಬರ್ತಾರೆ ಅವರಿಬ್ರು. ಮಾನು ಅಂತೂ ರಾತ್ರಿ ಮಲಗಿದ್ರೆ ಬೆಳಿಗ್ಗೆನೇ ಎದ್ದೇಳೋದು. ನನಗೇನೆ ಅದು ಅಂದರೆ ನಾವು 7 ಗಂಟೆಗೆ ಬಸ್ ಹತ್ತಿರ, ಅದು ಬೆಂಗಳೂರಿಂದ ಆಚೆ ಬೀಳೋದೆ 11 ಗಂಟೆ ಆಗುತ್ತೆ. ಅದಕ್ಕೇ ನಿದ್ದೆನೇ ಬರೋಲ್ಲ. ಎಲ್ಲ ಕಡೆ ಹಾರ್ನ್ ಮಾಡ್ಕೊಂಡು ನಿಲ್ಸ್ಕೊಂಡೆಲ್ಲ ಇರ್ತಾರೆ, ನಿದ್ದೆನೇ ಬರೋಲ್ಲ ನನಗೆ. ಫೈನಲಿ ನಾವು ನಮ್ಮ ಊರಿಗೆ ಬಂದು ತಲುಪಿದ್ವಿ. ಇದು ಬಂದು ಹೊನ್ನಾವರ ಸರ್ಕಲ್. ಸಖತ್ತಾಗಿ ಮಳೆ ಬರ್ತಾಯಿತ್ತು. ಇಲ್ಲೆಲ್ಲ ಹೇಳ್ತಾಯಿದ್ರು ಬ್ಯಾಂಗ್ಳೂರವ್ರು ಬಂದ್ರೇ ಇಲ್ಲಿ ಮಳೆ ಅಂತ ಅಂದ್ಬಿಟ್ಟು ನಮ್ಮಪ್ಪ ನಮಗೆ ರೇಗಿಸ್ತಾಯಿದ್ರು.
ಸಖತ್ತಾಗಿ ಮಳೆ ಬರ್ತಾಯಿತ್ತು. ಅಲ್ಲಿ ಅವರೇನೋ ಲಗೇಜ್ ಇಳಿಸೋಕ್ಕೆ ನಿಲ್ಲಿಸಿದ್ದು. ಅಂತೂ ಫೈನಲಿ ನಾನು ನಮ್ಮ ಮನೆಗೆ ಬಂದಾಯಿತು. ನಮ್ಮ ಡ್ಯಾಡಿ ಇದ್ದಾರೆ, ನಮ್ಮ ಪಪ್ಪ ಇದ್ದಾರಲ್ಲ, ಅವರು ಗಣೇಶ ಮಾಡ್ತಾರೆ. ಒಂದು 35-36 ಗಣೇಶ ಮಾಡ್ತಾರೆ. ಅವರು ಇಲ್ಲಿ ಗಣೇಶ ಮಾಡಿ ಪೇಂಟ್ ಎಲ್ಲ ಮಾಡಿ ಇಟ್ಟಿದ್ರು. ನಾವು ಯಾವಾಗಲೂ ಮೊದಲೇ ಬಂದು ಇಲ್ಲಿ ಪೇಂಟಿಂಗೆಲ್ಲ ಹೆಲ್ಪ್ ಮಾಡ್ತಾಯಿದ್ವಿ. ಈ ಸಲ ಆಗಿಲ್ಲ ಮಾಡೋಕ್ಕೆ, ಯಾಕಂದರೆ ಬಂದಿರೋದೇ ಲೇಟ್ ಅಲ್ವಾ. ಆಲ್ರೆಡಿ ಅಲ್ಲೆಲ್ಲ ಆಗೋಗಿತ್ತು. ಬಟ್ ಮಗಳು, ತಂಗಿ, ಪಪ್ಪ ಎಲ್ಲ ಸೇರಿ ಮಾಡ್ತಾಯಿದ್ರು. ಎಷ್ಟು ಚೆನ್ನಾಗಿ ಗಣೇಶ ಮಾಡ್ತಾರೆ ಅಂತಂದರೆ, ಅದು ಎಷ್ಟು ಚೆನ್ನಾಗಿರುತ್ತೆ ಅಂತ ಅಂದರೆ ನೋಡಿ. ಇದು ಫಿಶ್ಶು ಕಲ್ಲರು ಅಷ್ಟೇ ಸೂಪರಾಗಿ ಕೊಡ್ತಾರೆ. ನನಗಂತೂ ಗಣೇಶ ಹಬ್ಬ ಅಂದರೆ ಸಖತ್ ಇಷ್ಟ. ನಾನು ಫಸ್ಟ್ ಕ್ಯಾಲೆಂಡರ್ ಬಂದಿದ್ದ ತಕ್ಷಣ ನಾನು ನೋಡೋ ಡೇಟೇ ಫಸ್ಟು ಗಣೇಶ ಹಬ್ಬ ಯಾವಾಗ ಬಂದಿದೆ ಅಂತ ಅಂದ್ಬಿಟ್ಟು. ನೋಡಿ, ಇದೆಲ್ಲ ಕಣ್ಣೆಲ್ಲ ದೃಷ್ಟಿ ಎಲ್ಲ ಕೊಟ್ಟಿದ್ದಾರೆ, ಕಣ್ಣೆಲ್ಲ ಬಿಡಿಸಿದ್ದಾರೆ ನೀಟಾಗಿ. ಎಷ್ಟು ಚೆನ್ನಾಗಿ ಇದು ಮಾಡ್ತಾರೆ ಅಂತಂದರೆ, ನನಗೆ ನಮ್ಮ ಅಪ್ಪನ ಮುಂದೆ ನಾನಂತೂ ವೇಸ್ಟ್ ಅಂತಲೇ ಅನ್ಸೋದು. ನಿಜವಾಗ್ಲೂ ಹಂಗೆ ಅನ್ಸೋದು. ನಮ್ಮ ಅಪ್ಪನ ಮುಂದೆ ನಾನು ವೇಸ್ಟೇ. ನೋಡಿ, ಇದು ರಿಯಲ್ ವಾಟರ್ ಮೆಲನ್ ಥರ ಇದೆ ನೋಡಿ. ಇದು ಹಾವು. ಅವ್ರು ಎಷ್ಟು ಟ್ಯಾಲೆಂಟ್ ಇದೆ ಅವರಿಗೆ. ನಾವೆಲ್ಲ ಏನೂ ಇಲ್ಲ. ನನ್ನ ಗಣೇಶ ಇರಲಿ, ಗಣೇಶನ ಕಾಲು ಮಾಡೋಕ್ಕೂ ಬರಲ್ಲ, ಕೈ ಮಾಡೋಕ್ಕೂ ಬರಲ್ಲ, ಒಂದು ಕಿವಿ ಮಾಡೋಕ್ಕೂ ಬರಲ್ಲ. ನಮ್ಮಪ್ಪ ಇಷ್ಟು ವಯಸ್ಸಾದ್ರೂ ಅವರು ಕೂತ್ಕೊಂಡು 12 ಗಂಟೆ 1 ಗಂಟೆ ರಾತ್ರಿ ತನಕ ಎಲ್ಲ ಕೂತ್ಕೊಂಡು ಗಣೇಶ ಮಾಡ್ತಾರೆ. ಅವರು ಬ್ಯಾಕ್ ಪೇನ್ ಇದೆ, ಆದರೆ ಆಗಲ್ಲ ಅವ್ರ